ಎಲ್ಲೆಲ್ಲೋ ಹುಡುಕುವಿರಿ ಜಲಪಾತ, ಇಗೋ ಇಲ್ಲೂ ನೋಡಿ ಜೋಗ ಜಲಪಾತ. ರಾಜ ರಾಣಿ ರೋರರ್ ರಾಕೆಟ್ 4 ಫಾಲ್ಸ್ಗಳು. ಇದು ಮೊದಲ ಫಾಲ್ಸ್ ರಾಜ, ಇದ್ರ ಕೆಳಗಡೆ ಇದೆಯಲ್ಲ ರಾಣಿ ಸಣ್ಣದಾಗಿ ಕಾಣುತ್ತಾ. ನೆಕ್ಸ್ಟು ರಾಜ ರಾಣಿ ರೋರರ್ ಆರ್ಭಟಿಸುವಂಥದ್ದು 3ನೇ. ಇದು 4 ರಾಕೆಟ್. ರಾಜ ರಾಣಿ ರೋರರ್ ರಾಕೆಟ್. ದಿಸ್ ಈಸ್ ಜೋಗ ಫಾಲ್ಸ್. ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ ನೋಡ್ರಿ. ಇದನ್ನು ಬ್ರಿಟಿಷ್ ಬಾಂಗ್ಲೆ ಅಂತ ಹೇಳ್ತಾರೆ. ಈ ಕಡೆ ಶಿವಮೊಗ್ಗ ಜಿಲ್ಲೆ, ಆ ಕಡೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ವಾಸ್ ಅಂಡರ್ ಮೆಡ್ರಾಸ್ ಪ್ರೆಸಿಡೆನ್ಸಿ. ಆಗ ಇದು ತುತ್ತ ತುದಿ ಅಂದರೆ ಗಡಿ ಪ್ರದೇಶ. ಹಾಗಾಗಿ ಇಲ್ಲೊಂದು ಬಂಗ್ಲೆಯನ್ನು ಕಟ್ತಾರೆ, ಅದಕ್ಕೆ ಬ್ರಿಟಿಷ್ ಬಂಗ್ಲೆ ಅಂತ ಹೆಸರಿಡ್ತಾರೆ. ಬ್ರಿಟಿಷ್ ಬಂಗ್ಲೆಯಿಂದ ನೋಡಿದರೆ ನಿಮಗೆ ಫಾಲ್ಸಿನ ಕೆಳಭಾಗ ಮೇಲ್ಭಾಗ ಎಲ್ಲ ಕಾಣುತ್ತೆ. ಈಗ ನಾವೇನಿದ್ದೀವಲ್ಲ ಇದು ಶಿವಮೊಗ್ಗ ಭಾಗ, ಅಂದರೆ ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಗೊಳಪಡುತ್ತೆ. ಈ ಕಡೆಯಿಂದ ಜೋಗ ಫಾಲ್ಸು ಹೀಗೆ ಕಾಣುತ್ತೆ. ಇನ್ನೊಂದು ಸೈಡ್ನಿಂದ ಅಂದರೆ ಆ ಸೈಡ್ನಿಂದ ನಮ್ಮ ಬ್ರಿಟಿಷ್ ಬಾಂಗ್ಲೆ ಕಡೆಯಿಂದ ನೋಡಿದರೆ ಅದು ಅಲ್ಲಿ ಜನಗಳು ಕಾಣ್ತಾ ಇದ್ದಾರೆ ನೋಡಿ. ಬ್ರಿಟಿಷ್ ಬಾಂಗ್ಲೆ ಪಕ್ಕದಲ್ಲಿ ಈ ಫಾಲ್ಸನ್ನು ನೋಡ್ಲಿಕ್ಕೆ ನಿಂತಿರುವಂಥದ್ದು. ಅಲ್ಲಿಂದ ನೋಡಿದರೆ ಫಾಲ್ಸಿನ ತಲೆ, ಬುಡ, ಫಾಲ್ಸ್ ಹರಿದು ಹೋಗುವಂಥ ಶರಾವತಿ ನದಿ ಎಲ್ಲದೂ ಕಾಣುತ್ತೆ. ಬಟ್ ಇಲ್ಲಿ ನಮಗೆ ನದಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾಲ್ಸ್ ಕಾಣುತ್ತೆ, ನಮ್ಮ ಬ್ರಿಟಿಷ್ ಬಾಂಗ್ಲೆ ಕಾಣುತ್ತೆ, ಫಾರೆಸ್ಟ್ ಕಾಣುತ್ತೆ. ಸುಮ್ಮನೆ ಏನ್ರಿ, ಜೋಗದ ಸಿರಿ ಬೆಳಕಿನಲ್ಲಿ ನೋಡಿ, ಜೋಗದ ಸಿರಿ ಫಾಗಿನಲ್ಲಿ, ಮಳೆಯಲ್ಲಿ. ಬಟ್
ಜೋಗದ ವಿಚಾರಕ್ಕೆ ಬಂದಾಗ, ಅಂದರೆ ಜೋಗ ಜಲಪಾತಕ್ಕೆ ಬಂದಾಗ ಮಳೆಯೂ ಇರಲಿ ಬಿಸಿಲು ಬರಲಿ ಅನ್ನುವಂಥ ನಿರೀಕ್ಷೆ ಎಲ್ಲರದ್ದು ಆಗಿರುತ್ತೆ. ಮತ್ತು ಹಾಗಿದ್ದರೆ ಮಾತ್ರ ಜೋಗ ಭಾಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಡುತ್ತೆ.